ತೊಟ್ಲಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಪೋಷಕರಲ್ಲಿ ಹೆಸರು ಪಡೆದ ಕೂಗು. ಶ್ರೀ ಶಾಂತಿನಿಕೇತನ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಶಾಲಾ ಆವರಣದಲ್ಲಿ ಈ ದಿನ ಕಾರ್ಯಕ್ರಮ 2025 ಮತ್ತು 26ನೇ ಸಾಲಿನ ಗಣಿತ, ವಿಜ್ಞಾನ ಮತ್ತು ಪ್ರದರ್ಶನ ಕಾರ್ಯಕ್ರಮ ಎಂದು ನೋಡದ ಈ ದಿನ ಪೋಷಕರಲ್ಲಿ ಸಂಭ್ರಮ ಆಚರಣೆ. ಸಂತೋಷದ ಸುದ್ದಿ ಹಾಗೂ ಸಂಸ್ಥೆಯ ಗೌರವಾನ್ವಿತ ವ್ಯವಸ್ಥಾಪಕರು ಹರೀಶ್ ರವರು ಹಾಗೂ ಅಭಿವೃದ್ಧಿಯ ಸಮಾಜ ಸೇವೆ ಅಧಿಕಾರಾವಧಿಯಲ್ಲಿ ಜನಸಾಮಾನ್ಯರ ಹೆಸರು ಪಡೆದ ತೊಟ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಂಜುನಾಥ್ ರವರು ಹಾಗೂ ಶಾಂತಿನಿಕೇತನ ಸಂಸ್ಥೆ ಕಾರ್ಯದರ್ಶಿಗಳು ರಮೇಶ್ ರವರು, ವಿಶೇಷ ಆಹ್ವಾನಿತರು ಗೌರವಾನ್ವಿತ ಹಿರಿಯರು ಲಕ್ಷ್ಮೀನಾರಾಯಣರವರು, ಮುಖ್ಯ ಶಿಕ್ಷಕರು ರಮೇಶ್ ಗೌಡ ಸಿ ಹಾಗೂ ಹಿರಿಯ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಯಶೋದಮ್ಮ ಮೇಡಂ, ಹಿರಿಯರು ಶಿಕ್ಷಕರು ಕೆಪಿ ಕೃಷ್ಣ ಹಾಗೂ ಭಕ್ತ ಮಾರ್ಕಂಡಯ್ಯ, ಶಿಕ್ಷಕರು ಚಂದ್ರ, ವೇಣುಗೋಪಾಲ್, ವಿಶ್ವನಾಥ್, ಪದ್ಮಜಾ ಮೇಡಂ, ವಿಜಯಲಕ್ಷ್ಮಿ ಮೇಡಂ, ಗಂಗಾಧರ್ ಹಾಗೂ ವಿದ್ಯಾರ್ಥಿನಿಯರ ಎಲ್ಲ ಪೋಷಕ ವೃಂದದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಗಣ್ಯರು, ಸಂಸ್ಥೆಯ ವ್ಯವಸ್ಥಾಪಕರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ವಿಶೇಷ ಹಿರಿಯ ಆಹ್ವಾನಿತರು ಎಲ್ಲರೂ ಈ ಸಭೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆದು ವಿದ್ಯಾಭ್ಯಾಸದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಹೆಸರು ಪಡೆಯಬೇಕು, ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದ್ರು. ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ರು. ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಆಡಳಿತ ಮಂಡಳಿಯಿಂದ ವ್ಯವಸ್ಥಾಪಕರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು. ಒಂದು ಕೇಳ್ತೀನಿ ಸರ್, ಈ ತರ ಮಾಡಬಹುದು ಅಂತ. ಬಟ್ ಅದನ್ನ ಯಾವುದೇ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಕಾರ್ಯಪ್ರವೃತ್ತರಾಗಿ ಎಲ್ಲಾ ವಿಧದಲ್ಲೂ ನಮಗೆ ಸಪೋರ್ಟ್ ಆಗಿ ನಿಂತು ಆ ಪ್ರೋಗ್ರಾಮ್ ಈಸಿಯಾಗಿ ನಾನು ಇರದೇ ಹೋಗ್ಲಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮುಗಿಸ್ತಕ್ಕಂಥವರು ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಶಿಕ್ಷಕರು. ಅವ್ರಿಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಅವ್ರಿಗೆ ನನ್ನ ಯಾವತ್ತಿಗೂ ಸಹಕಾರ ಇರ್ತದೆ. ಇದೇ ರೀತಿಯಾಗಿ ಅವ್ರ ಪ್ರಕಾರ ನಾವು ಇರಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಕೇಳ್ಕೊಳ್ತೀನಿ. ಈ ವಸ್ತು ಪ್ರದರ್ಶನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾದ್ರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ಪಾರ್ಟಿಸಿಪೆಂಟ್ಸ್ ಇನ್ನೂ ಆಕ್ಚುಲಾಗಿ ಇನ್ನೂ ಜಾಸ್ತಿ ಮಾಡಬೇಕಿತ್ತು. ಇದು ಮೊದಲ ಬಾರಿಗೆ ಪಾರ್ಟಿಸಿಪೆಂಟ್ಸ್ ಕಡಿಮೆ ಇದ್ದಾರೆ. ನಾವು ಒಂದು ಸ್ಪೆಷಲ್ ನಮ್ಮ ವಸ್ತು ಪ್ರದರ್ಶಿರ್ತಕ್ಕಂಥ ಒಂದು ಸ್ಪೆಷಲ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಅದೇ ನಮ್ಮ ಲಕ್ಷ್ಮೀನಾರಾಯಣ ಆಲ್ಮೋಸ್ಟ್ ಅವ್ರು ಹೇಳಿರ್ತಕ್ಕಂಥ ಒಂದು ಇದರಲ್ಲಿ ಯಾವತ್ತು ನಾವು ವಿಜ್ಞಾನವನ್ನು ಯಾವುದೇ ಒಂದು ಕಾರ್ಯಕ್ರಮವನ್ನಾಗಲಿ ಒಂದು ಪ್ರೋಗ್ರಾಮ್ನಾಗಲಿ ಅರ್ಥ ಮಾಡ್ಕೋಬೇಕು ಅಂತಂದರೆ 3 Ws ಅಂದರೆ ವೈ, ವೇರ್, ವಾಟ್, ಇವು ಮೂರನ್ನ ಯಾವತ್ತೂ ನಾವು ಕೇಳಬೇಕು. ಏಕೆ, ಹೇಗೆ, ಯಾವಾಗ. ಇದನ್ನು ಯಾವಾಗ ನಾವು ಬಳಸ್ಕೊತೀವಿ, ಇವಾಗ ಒಂದು ರಾಕೆಟ್ ಲಾಂಚ್ ಮಾಡಬೇಕು, ಅದು ಯಾವ ಥರ ವರ್ಕ್ ಆಗುತ್ತೆ, ಏನದು ಫಸ್ಟು, ಯಾವ ಥರ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ. ನೀವು ಯಾವಾಗ ಅದನ್ನು ಆಳವಾಗಿ ತಿಳ್ಕೊತೀರಾ ಆಗ ನಿಮ್ಗೆ ಅದ್ರ ಮನವರಿಕೆ. ಅದೇ ರೀತಿ ನಮ್ಮ ರಾಕೆಟ್ ಲಾಂಚ್ ಆದಮೇಲೆ ನಮ್ಮ ಯೂನಿವರ್ಸ್ ಒಂದು ಮಾಡಿದ್ದಾರೆ, ಯಾರು ನಮ್ಮ ಪವಿತ್ರ ಮತ್ತು ಆಶಾ ಮೇಡಮ್ ಅವರು, ಅದಕ್ಕೂ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದು ಅದ್ಭುತವಾಗಿ ಬಂದಿದೆ. ಯೂನಿವರ್ಸಲ್ಲಿ ಎಷ್ಟು ಪ್ಲಾನೆಟ್ಸ್ ಇರ್ತದೆ, ಸೂರ್ಯನ ಸುತ್ತು ಭೂಮಿ ಸುತ್ತಾ ಇರ್ತದೆ, ಮತ್ತು ಅದೇ ರೀತಿ ಪ್ಲಾನೆಟ್ಸ್ ಸುತ್ತಾ ಇರ್ತದೆ. ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ವೀಕ್ಷಣೆ ಮಾಡಬಹುದು. ನಾನು ಈ ವಿಭಾಗದಲ್ಲಿ ಅಂದರೆ ಇವತ್ತಿನ ದಿವಸ ಒಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ಆಗಲೇ ಇಲ್ಲದೆ ರಾತ್ರಿನೇ ಇದ್ರೆ ಏನಾಗುತ್ತೆ, ಎಲ್ಲಾನು ಫುಲ್ ಕತ್ಲೆ, ಸೂರ್ಯನೇ ಇರಲ್ಲ. ಸಹಕಾರ, ಅವರ ಒಂದು ದೂರದೃಷ್ಟಿ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದನ್ನ 2 ನಿಮಿಷದಲ್ಲಿ ಮುಗಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ವೇದಿಕೆಗೆ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಲಕ್ಷ್ಮೀನಾರಾಯಣನವರು, ಪ್ರಾಂಶುಪಾಲರು ಮತ್ತು ಸಂಸ್ಥಾಪಕರು ಶುಭಲಾ ವಿದ್ಯಾಲಯ ಅವರನ್ನು ನಾನು ಸ್ವಾಗತಿಸ್ತೀನಿ. ಅದೇ ಅವರು ಬಂದಿರೋದಕ್ಕೆ ನನ್ನ ಅಭಿನಂದನೆಗಳು. ಮತ್ತು ಮಂಜಣ್ಣವರು, ತೊಟ್ಲಿ ಗ್ರಾಮ ಪಂಚಾಯಿತಿ, ನಮ್ಮ ಶಾಂತಿನಿಕೇತನ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಮೇಶ್ ಅಣ್ಣವರು, ಮತ್ತು ನಮ್ಮ ಪ್ರೌಢಶಾಲೆ ವಿಭಾಗದ ಮುಖ್ಯೋಪಾಧ್ಯಾಯರಂಥ ರಮೇಶ್ ಗೌಡರು, ಮತ್ತು ವೇಣುಗೋಪಾಲ್ ಸರ್, ಮಾರ್ಕಂಡಪ್ಪ ಸರ್ ಎಲ್ಲ, ಮತ್ತು ನಿಮಗೂ ವಿದ್ಯಾರ್ಥಿನಿಯರು, ಪೋಷಕರಿಂದವ್ರಿಗೂ, ನಮ್ಮ ಶಿಕ್ಷಕರಿಂದವ್ರಿಗೂ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ನಮ್ಮ ಶಾಲೆಯಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಏನಾಗುತ್ತೆ ಅಂದರೆ ಈ ಟೆಂಪರೇಚರ್ ಅನ್ನೋದು -3, -4, -5, -10 ಡಿಗ್ರಿ
ಯಾವಾಗ -5 -10 ಡಿಗ್ರೀಸ್ಗೆ ಹೋಗುತ್ತೋ ನಮ್ಮ ದೇಹದಲ್ಲಿ ರಕ್ತನೇ ಇರಲ್ಲ, ಮನುಕುಲನೇ ಇರಲ್ಲ, ಜೀವರಾಶಿನೇ ಇರಲ್ಲ. ಆ ರೀತಿ ಪ್ರತಿಯೊಂದನ್ನು ನಾವು ಯಾವಾಗ ಅದನ್ನು ಕ್ವಶನ್ ಮಾಡ್ತಾ ಹೋಗ್ತೀವೋ ಆವಾಗ ನಮ್ಗೆ ಅದರ ನಿಜವಾದ ಒಂದು ಅರ್ಥ ಸಿಗ್ತದೆ. ಅದೇ ರೀತಿ ಮತ್ತು ಈ ಒಂದು ಜಲಚಕ್ರನೂ ಅಷ್ಟೇ, ಜಲಚಕ್ರ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಎಲ್ಲ 10ನೇ ತರಗತಿ ಮಕ್ಕಳು. ನಾವು 10ನೇ ತರಗತಿ ಓದ್ತಿದ್ದೆ. ನಾವು ಇದು ರಾಕೆಟ್ ಉದ್ಘಾಟನೆ ಮಾಡ್ತಿದ್ದೀವಿ. ಇದು ರಾಕೆಟ್ನ ನ್ಯೂಟನ್ನ ಮೂಳೆ ನಿಯಮ ಆಗಿದೆ. ಇದು ರಾಕೆಟು ನಮ್ಮ ಕರ್ನಾಟಕದಲ್ಲಿ ಉದ್ಘಾಟನೆ ನಿಯಮ ಕೇಂದ್ರ ಶ್ರೀಹರಿಕೋಟದಲ್ಲಿದೆ ಮತ್ತು ಇದು ಸರಳವಾಗಿ ನಿರ್ವಹಿಸ್ತಿದೆ. ಚೆನ್ನಾಗಿ ಹೋಗುತ್ತೆ ಇದು ರಾಕೆಟ್. ನಾವು ರಾಕೆಟ್ ಯಾವಾಗ ಬಿಡ್ತಿರೋ ನಾವು ಇದು ಗಾಳಿ ಎಷ್ಟು ಸ್ಫೋರ್ಸೋಕೆ ಹೋಗುತ್ತೋ ಅದು ನಾವು ಬೆಂಕಿ ರಿಯಲ್ ರಾಕೆಟ್ ಬಿಡುವಾಗ ಬೆಂಕಿ ಎಷ್ಟು ಸ್ಫೋರ್ಸೋಕೆ ಬರುತ್ತೋ ಅದು ಗಾಳಿ ನಾವು ತುಂಬಾಗ ಅಷ್ಟು ಸ್ಪೀಡಾಗಿ ಹೋಗುತ್ತೆ. ಫಸ್ಟು ನಾವು ಕಾಲೇಜ್ ಮಾಡಬೇಕಂದ್ರೆ ನಮ್ಮ PSC ಮಿಸ್ ಮುಖ್ಯ ಕಾರಣವಾಗಿ ನಮ್ಮ ಟೀಚರು ವಿಜ್ಞಾನ ಟೀಚರ್ ಅಂತ ಅವರು ಚೆನ್ನಾಗಿ ಮಾಡಿದ್ರು. ಫಸ್ಟ್ ನಮಗೆ ಅವ್ರು ನಮ್ಗೆ ಪ್ಲ್ಯಾನ್ ಕೊಟ್ಟಿದ್ದು ಅಷ್ಟೇ. ಮತ್ತು ಏನು ಬೇಕಾದ್ರೂ ಸಪೋರ್ಟ್ ಮಾಡಿದ್ರು. ಮತ್ತು ನಾವು ಅವ್ರು ಹೇಳ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ, ನಾವು ಮಾಡ್ತೀರಂದ್ರು. ಅವರೆಲ್ಲ ಕೊಟ್ಟರು, ನಾವೆಲ್ಲ ಮಾಡಿದ್ವಿ ಅಷ್ಟೇ. ABC ಒಂದು ತ್ರಿಭುಜದ ಕೋನಗಳು. ಸಿ ಕೋನ ವೃದ್ಧಿಸಿದಾಗ ತ್ರಿಭುಜದ ಅಂತರಾಭಿಮುಖಕ್ಕೆ ಸಮವಾಗಿರುತ್ತದೆ. ಎ ಕೋನ ಮತ್ತು ಅಷ್ಟೇನಾ? ಗಿಡಗಳು, ವೈರಸ್ಗಳು, ಅಮೀಬಾ, ಪ್ಯಾರಾಮಿಸಿಯಂ, ಲಾಮಿಡೋಮಾನಸ್. ಸೂಕ್ಷ್ಮಜೀವಿಗಳು ಎಲ್ಲ ಪರಿಸರದಲ್ಲಿ ಬದುಕುತ್ತವೆ. ಸೂಕ್ಷ್ಮಜೀವಿಗಳಿಂದ ರೋಗಗಳು ಹರಡುತ್ತವೆ. ತ್ರಿಭುಜದ ಖಂಡಲೇಖ. ಇದು ಬಂದು ಒಬ್ಬ ವಿದ್ಯಾರ್ಥಿ ಆಟ ಒಂದು 2 ಅವರ್ ಆಡ್ತಾರೆ. ಅಲ್ಲಿ ಸೂತ್ರ ಬಂದು 360 ಡಿಗ್ರಿ ಓವರ್ 24 ಇಂಟು 2 ಹಾಕ್ಕೊಂಡು ಅದನ್ನು ಡಿಗ್ರಿ ಲೆವೆಲ್ ಯೂಸ್ ಮಾಡಿದ್ರೆ 3 ಡಿಗ್ರಿ ಅಂತ ಬರುತ್ತೆ. ಆಮೇಲೆ ಮತ್ತೆ ಇದರಲ್ಲಿ ಇಷ್ಟು ಇದು 30 ಭಾರತದ ಸ್ಥಾನ ಮತ್ತು ಪ್ರಾಕೃತಿಕ ನಕ್ಷೆಗಳು. ಉತ್ತರ, ದಕ್ಷಿಣ, ಪಶ್ಚಿಮ, ಉತ್ತರದಲ್ಲಿರುವುದು ಇಂದಿರಾ ಫಾಲ್ ಮತ್ತು ಪಶ್ಚಿಮದಲ್ಲಿರುವುದು ಇಂದಿರಾ ಫಾಲ್. ಪಶ್ಚಿಮ ತೀರದ ಅರಬ್ಬಿ ಸಮುದ್ರ, ಅರಬ್ಬಿ ಸಮುದ್ರದ ಮಧ್ಯದಲ್ಲಿದೆ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಇದನ್ನು ಅರ್ಧ ವೃತ್ತದ ಮೊತ್ತ 180 ಡಿಗ್ರಿ. ಇದನ್ನು ಹೀಗೆ ಇಡುವಾಗ ಇದು ಪೂರ್ಣಗೊಳ್ಳುತ್ತದೆ. ಇದು 180 ಡಿಗ್ರಿ ಇರುವ ತ್ರಿಭುಜ. ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ. ಇದನ್ನು ಪೂರ್ತಿ ವೃತ್ತದಲ್ಲಿ ಇಟ್ಟಿದಾಗ ಅದು 360 ಡಿಗ್ರಿ ಆಗುತ್ತದೆ. ಕರ್ನಾಟಕವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. 1 ಕರಾವಳಿ ಪ್ರದೇಶ, 2 ಮಲೆನಾಡು ಪ್ರದೇಶ, 3 ಬಯಲು ಸೀಮೆ ಪ್ರದೇಶ. ಬಯಲು ಸೀಮೆ ಪ್ರದೇಶದಲ್ಲಿ 2 ವಿಧ, 1 ಉತ್ತರ ಬಯಲು ಸೀಮೆ, 2 ದಕ್ಷಿಣ ಬಯಲು ಸೀಮೆ. ಕರಾವಳಿ ಪ್ರದೇಶ ಎಂದರೆ ಸಮುದ್ರದ ತೀರದಲ್ಲಿರುವ ಪ್ರದೇಶ. ಮಲೆನಾಡು ಪ್ರದೇಶ ಎಂದರೆ ಅಲ್ಲಿ ಸದಾ ಮಳೆ ಬೀಳುವ ಪ್ರದೇಶ. ಬಯಲು ಸೀಮೆ ಪ್ರದೇಶ ಎಂದರೆ ಕಾಲ ಕಾಲಕ್ಕೆ ವಾತಾವರಣ ಬದಲಾಗುವ ಪ್ರದೇಶ.
ಕರಾವಳಿ ಪ್ರದೇಶಕ್ಕೆ ಸೇರುವ ಜಿಲ್ಲೆಗಳೆಂದರೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಮಲೆನಾಡು ಪ್ರದೇಶಕ್ಕೆ ಸೇರುವ ಜಿಲ್ಲೆಗಳೆಂದರೆ ಚಿಕ್ಕಮಗಳೂರು, ಕೊಡಗು, ಹಾಸನ, ಶಿವಮೊಗ್ಗ. ಮತ್ತು ಉತ್ತರ ಬಯಲುಸೀಮೆಗೆ ಸೇರುವ ಜಿಲ್ಲೆಗಳೆಂದರೆ ಹಾವೇರಿ, ಗದಗ, ಕಲಬುರಗಿ, ಯಾದಗಿರಿ ಇತ್ಯಾದಿ ಜಿಲ್ಲೆಗಳು. ದಕ್ಷಿಣ ಬಯಲುಸೀಮೆಗೆ ಸೇರುವ ಜಿಲ್ಲೆಗಳೆಂದರೆ ಕೋಲಾರ, ಬೆಂಗಳೂರು, ತುಮಕೂರು, ರಾಮನಗರ ಇತ್ಯಾದಿ ಜಿಲ್ಲೆಗಳು ದಕ್ಷಿಣ ಬಯಲುಸೀಮೆಗೆ ಸೇರುತ್ತವೆ. My topic is human excretory system. The waste which is present in the blood has to be removed from the body. This is done by the blood capillaries. The waste is not water. It is stopped in the urinary to pass through the urinary opening at the end of a muscular tube is called urethra. The kidneys, the urinary bladder urethra from the human excretory system. Urine contains 95% of water, 2.5% of urine and 2.5% waste water. Thank you. My name is Vedana. I am studying in 5th standard. My school name is Shantiniketana. My topic is studying of houses. Apartment building, boathouse, igloo, penthouse, houses, families, churches. I am studying in 4th standard. My school name is Shantiniketana HPS 30. My topic is food chain. A food chain is a series of organisms that eat other organisms, transport energy and nutrition from one level to next. Plants produce, prepare their own food. Plants to herbivorous animals to carnivorous animals. This food chain shows the feeding relationship between organisms. Thank you everyone. ಏನರ ನಿಮ್ಮ ಪ್ರಾಜೆಕ್ಟ್ ಹೇಳ ಬನ್ನಿ. Good morning. My name is Hannah. First standard. My topic is herbivorous, carnivorous, omnivorous. Herbivorous animal that eat only plants is called herbivorous. Example: horse and cow. Carnivorous animal which eat other animals is called carnivorous. That have sharp and pointed teeth is called canine. Example: chimpanzee. ಜಾಗ ಇದ್ದಲ್ಲ ಎಲ್ಲಿ ಬರ್ತೀವಿ ಈಗ ತುಂಬ ದೊಡ್ಡ ಶಿಕ್ಷಕರು ತುಂಬಾ ಅದ್ಭುತವಾಗಿ ತಮ್ಮಲ್ಲಿರುವಂತಹ ಕೌಶಲ್ಯಗಳನ್ನು ಉಪಯೋಗಿಸಿ ಅದನ್ನೆಲ್ಲ
ವಿವಿಧ ರೀತಿಯಲ್ಲಿರುವಂತಹ ನಮ್ಮ ಅನಿಸಿಕೆಯ ಮೀರಿದಂತಹ ಎಲ್ಲ ಮಾಡಲ್ಸ್ ಅನ್ನ ಪೋಷಕರು ಮತ್ತು ವಿದ್ಯಾರ್ಥಿಗಳ ಸಹಾಯದಿಂದ ನಿಮ್ಮಲ್ಲಿರುವಂತಹ ಕೌಶಲ್ಯವನ್ನ ಇಲ್ಲಿ ಒಂದು ಪ್ರದರ್ಶಿಸಲು ಈ ಒಂದು ದಿವಸ ನಮ್ಮ ಶಾಲೆಯಲ್ಲಿ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನ ಆಯೋಜನೆ ಮಾಡಿದೆ. ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಯಬೇಕಾದರೆ ಮೊದಲಿಗೆ ದೇವರ ಒಂದು ಪ್ರಾರ್ಥನೆ ಮಾಡ್ಕೊಳ್ತೇನೆ. ವಿಚಾರ ಅಥವಾ ನಮ್ಮ ರಕ್ಷಣೆ ಮಾಡ್ಕೊಳ್ಳತಕ್ಕ ಬೇಕಾಗಿರ್ತಕ್ಕಂಥದ್ದು ಕರಾಟೆ. ಆದರೆ ವಿಜ್ಞಾನ ಯಾಕಿದೆ, ಕನ್ನಡ ಯಾಕಿದೆ, ಇವೆಲ್ಲ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಯಾವುದು ಬಹಳ ಬೇಕಾಗ್ತದೋ ಅಂಥವುದಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗ್ತದೆ. ಈಗ ಇದು ವಿಜ್ಞಾನ ಯುಗ. ಇಟ್ ಈಸ್ ಎ ಸೈಂಟಿಫಿಕ್ ವರ್ಲ್ಡ್. ಎವ್ರಿವೇರ್ ದೇರ್ ವಿಲ್ ಬಿ ಎ ಸೈನ್ಸ್. ಜಸ್ಟ್ ಯು ಇಮ್ಯಾಜಿನ್ ದಟ್. ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ 4 ಸಬ್ಜೆಕ್ಟ್ಸ್. ಮೊದಲು ನಾವು ಓದಿದ್ದು ಸೋಷಿಯಲ್ ಸೈನ್ಸ್ ನೋಡಿಸ್ಬೇಕು ಕ್ಲಾಸ್ ರೂಮಲ್ಲಿ. ಯಾವ ತರ ಅವರು ವಿಲ ಅಂತೇಳಿ ಒದ್ದಾಡ್ಬಿಡ್ತಾರೆ ಆಮ್ಲಜನಕ ಇಲ್ದಿರೋದು. ಇದು ಪ್ರತ್ಯಕ್ಷವಾಗಿ ನಾವೇ ಪ್ರಯೋಗದ ಮೂಲಕ ತಿಳಿತಕ್ಕಂಥವ್ರು. ಈಗ ಒಬ್ಬ ಶಿಲ್ಪಿ ಕಲ್ಲನ್ನು ತೆಗೆದುಕೊಂಡು ಕೆತ್ತನೆ ಮಾಡ್ತಾ ಇರ್ತಾನೆ. ಬೇಡವಾದದ್ದನ್ನು ವೇಸ್ಟ್ ಅನ್ನು ಹೇಗೆ ತೆಗೆದು